Hi dear students, ಜಾನ್ ಮೇಸ್ಫೀಲ್ಡ್ ಅವರು ಬರೆದಿರತಕ್ಕಂತಹ ಕಾರ್ಗೋಸ್ ಅಂತಕ್ಕಂತಹ ಒಂದು ಪೋಯಮ್ನ ಸಮರಿಯನ್ನು ಡಿಸ್ಕಷನ್ ಮಾಡೋಣ. ವಿದ್ಯಾರ್ಥಿಗಳೇ ನೋಡಿ, ಕಾರ್ಗೋಸ್ ಅಂದರೆ ಸರಕುಗಳನ್ನು ಸಾಗಿಸ್ತಕ್ಕಂತಹ ಹಡಗುಗಳನ್ನು ನಾವು ಕಾರ್ಗೋಸ್ ಅಂತ ಕರಿತೇವೆ. ಬನ್ನಿ ಇಂಟ್ರೊಡಕ್ಷನ್ ಪಾರ್ಟನ್ನು ನೋಡೋಣ. ಕಾರ್ಗೋಸ್ ಈಸ್ ಎ ಶಾರ್ಟ್ ಬಟ್ ಪವರ್ಫುಲ್ ಪೋಯಮ್ ರಿಟನ್ ಬೈ ಜಾನ್ ಮೇಸ್ಫೀಲ್ಡ್, ಎ ಫೇಮಸ್ ಇಂಗ್ಲಿಷ್ ಪೊಯೆಟ್. ಇವರೊಬ್ಬ ಇಂಗ್ಲಿಷ್ ಪೊಯೆಟ್ ಆಗಿದ್ದಾರೆ ಮತ್ತು ತುಂಬಾ ಶಾರ್ಟ್ ಆಗಿರ್ತಕ್ಕಂತಹ ಈ ಒಂದು ಪೋಯಮ್ ತುಂಬಾ ಬ್ಯೂಟಿಫುಲ್ ಆಗಿದೆ. In this poem, Masefield talks about three ships from three different periods of history: ancient, medieval and modern. ಈ ಒಂದು ಪೋಯಮ್ನ ಒಂದು ವಸ್ತು ಏನಪ್ಪ ಅಂದರೆ, ಇಲ್ಲಿ ಅವರು ಮೂರು ಹಡಗುಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೂರು ಹಡಗುಗಳು ನೋಡಿ, ಒಂದು ಡಿಫ್ರೆಂಟ್ ಪೀರಿಯಡ್ಸಲ್ಲಿ ಇದ್ದಂತಹ ಹಡಗುಗಳು. ಒಂದು ಪ್ರಾಚೀನ ಕಾಲದಲ್ಲಿದ್ದಂತಹ ಹಡಗಾಗಿರುತ್ತೆ, ಅದೇ ರೀತಿ ಒಂದು ಮಧ್ಯಕಾಲದಲ್ಲಿದ್ದಂತಹ ಹಡಗು ಆಗಿರುತ್ತೆ, ಮತ್ತು ಈಗ ಮಾಡರ್ನ್ ಕಾಲದಲ್ಲಿರ್ತಕ್ಕಂತಹ ಒಂದು ಹಡಗಿನ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ಪ್ರತಿಯೊಂದು ಸ್ಟಾಂಜದಲ್ಲಿ ಅವರು ಡಿಸ್ಕಷನ್ ಮಾಡ್ತಾರೆ. ಈಚ್ ಶಿಪ್ ಕ್ಯಾರೀಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಾರ್ಗೋ. ಪ್ರತಿಯೊಂದು ಹಡಗು ಕೂಡ ಬೇರೆ ಬೇರೆ ವಸ್ತುಗಳನ್ನು ಸಾಗಿಸ್ತಾ ಇದೆ, ಸರಕುಗಳನ್ನು ಸಾಗಿಸ್ತಾ ಇದ್ದಾವೆ. ಥ್ರೂ ದೀಸ್ ಶಿಪ್ಸ್ ಆ್ಯಂಡ್ ದೇರ್ ಗೂಡ್ಸ್ ದ ಪೋಯೆಟ್ ಶೋಸ್ ಹೌ ಟ್ರೇಡ್ ಆ್ಯಂಡ್ ಲೈಫ್ ಹ್ಯಾವ್ ಚೇಂಜ್ಡ್ ಓವರ್ ಟೈಮ್. ಸೊ ನೋಡಿ, ಆ ಹಡಗುಗಳು ಏನು ಸರಕುಗಳನ್ನು ಸಾಗಿಸ್ತಾ ಇದ್ದಾವಲ್ವ, ಇದರ ಮೂಲಕ ನಮಗೆ ಅವ್ರು ಏನನ್ನು ತಿಳಿಸ್ತಾರೆ ಅಂದರೆ, ಸಮಯ ಕಳೆದ ಹಾಗೆ ಈ ಒಂದು ವ್ಯಾಪಾರ ಅಂತಕ್ಕಂಥದ್ದು ಯಾವ ರೀತಿ ಚೇಂಜ್ ಆಗ್ತಾ ಹೋಗಿದೆ ಮತ್ತು ಜೀವನ ಅಂತಕ್ಕಂಥದ್ದು ಯಾವ ರೀತಿ ಚೇಂಜ್ ಆಗಿದೆ ಸಮಯ ಕಳೆದಂತೆ ಅಂತಕ್ಕಂಥದ್ದನ್ನು ಈ ಒಂದು ಪೋಯಮಲ್ಲಿ ಅವರು ತೋರಿಸ್ಕೊಡ್ತಾ ಇದ್ದಾರೆ. ದ ಪೋಯಮ್ ಕಂಪೇರ್ಸ್ ದ ಬ್ಯೂಟಿ ಆಫ್ ದ ಪಾಸ್ಟ್ ವಿತ್ ದ ಡಲ್ನೆಸ್ ಆಫ್ ದ ಪ್ರೆಸೆಂಟ್. ಸೊ ಮೊದಲೆರಡು ಆ ಶಿಪ್ಗಳು ಸಾಗಿಸ್ತಕ್ಕಂತಹ ವಸ್ತುಗಳು ಎಷ್ಟೊಂದು ಬ್ಯೂಟಿಫುಲ್ ಆಗಿದ್ವು, ಬಟ್ ಮಾಡರ್ನ್ ಏಜಲ್ಲಿ ಸಾಗಿಸ್ತಕ್ಕಂತಹ ಆ ಕಾರ್ಗೋವನ್ನು ನೋಡಿದರೆ ಸಾಕು ನಮ್ಮ ಒಂದು ಲೈಫ್ ಎಷ್ಟೊಂದು ಡಲ್ ಆಗಿದೆ ಅಂತಕ್ಕಂತಹ ಒಂದು ವಿಷಯ ನಮಗೆ ಅರ್ಥ ಆಗುತ್ತೆ. ಈ ರೀತಿ ಅವರು ಏನಂದರೆ ಓಲ್ಡ್ ಏಜ್ ಮತ್ತು ಮಾಡರ್ನ್ ಏಜ್ ಮತ್ತು ಮಿಡ್ಲ್ ಏಜ್ ಇವುಗಳಲ್ಲಿರ್ತಕ್ಕಂತಹ ಒಂದು ವ್ಯತ್ಯಾಸವನ್ನು ನಮ್ಮ ಕಣ್ಮುಂದೆ ತಂದು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ನೋಡಿ, ದ ಏನ್ಸಿಯಂಟ್ ಶಿಪ್ ಅಂದರೆ ಮೊದಲನೇ ಸ್ಟಾಂಜದಲ್ಲಿ ಬರ್ತಕ್ಕಂತಹ ಒಂದು ಏನ್ಸಿಯಂಟ್ ಶಿಪ್ಪಕ್ಕೆ ನೋಡ್ತಾ ಹೋಗೋಣ. ದ ಫಸ್ಟ್ ಶಿಪ್ ಈಸ್ ಕಾಲ್ಡ್ ಎಕ್ವಿಂಕ್ವಿರೇಮ್. ನೋಡಿ, ಮೊದಲನೇ ಶಿಪ್ನ ಒಂದು ಹೆಸರೇನಪ್ಪ ಅಂದರೆ ಎಕ್ವಿಂಕ್ವಿರೇಮ್ ಅಂತಕ್ಕಂಥದ್ದು ತುಂಬ ದೊಡ್ಡ ಹಡಗು ಇದಾಗಿರುತ್ತೆ. ಫ್ರಮ್ ನಿನೆವಾ ಅಂತಕ್ಕಂತಹ ಒಂದು ಪ್ಲೇಸ್ ಇರುತ್ತೆ, ಅಲ್ಲಿದ್ದಂತಹ ಹಡಗು ಇದಾಗಿರುತ್ತೆ. ತುಂಬಾ ದೊಡ್ಡ ಹಡಗು ಇದು. ಆ್ಯನ್ ಏನ್ಸಿಯಂಟ್ ಸಿಟಿ. ಸೊ ಈ ಒಂದು ನಿನೆವಾ ಅಂತಕ್ಕಂಥದ್ದು ತುಂಬಾ ಪ್ರಾಚೀನ ಸಿಟಿ ಆಗಿರುತ್ತೆ. ಇಟ್ ರೋಸ್ ಸ್ಲೋಲಿ ಅಕ್ರಾಸ್ ವಾರ್ಮ್ ಸೀಸ್ ಟುವರ್ಡ್ ಇಟ್ಸ್ ಹೋಮ್ ಇನ್ ಪ್ಯಾಲೆಸ್ಟೈನ್. ಸೊ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಪ್ಯಾಲೆಸ್ತೀನ್. ಸೊ ತನ್ನ ಒಂದು ಹೋಮ್ ಕಡೆ ಇದು ನಿಧಾನಕ್ಕೆ ಸಮುದ್ರದಲ್ಲಿ ಏನಾಗುತ್ತೆ, ತೇಲ್ತಾ ಹೋಗುತ್ತೆ. ದಿಸ್ ಶಿಪ್ ಕ್ಯಾರೀಸ್ ಬ್ಯೂಟಿಫುಲ್ ಆ್ಯಂಡ್ ರಿಚ್ ಥಿಂಗ್ಸ್ ಲೈಕ್ ಐವರಿ, ಏಪ್ಸ್, ಪಿಕಾಕ್ಸ್, ಸ್ಯಾಂಡಲ್ವುಡ್, ಕ್ಯಾಡರ್ವುಡ್ ಆ್ಯಂಡ್ ಸ್ವೀಟ್ ವೈನ್. ನೋಡಿ, ಈ ಹಡಗು ಏನನ್ನು ಸಾಗಿಸ್ತಾ ಇದೆ ಅಂತಕ್ಕಂಥದ್ದೇ ಇಲ್ಲಿ ಬಹಳ ಮುಖ್ಯ. ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಅನೇಕ ವಸ್ತುಗಳನ್ನು ಮತ್ತು ರಿಚ್ ಆಗಿರ್ತಕ್ಕಂತಹ ವಸ್ತುಗಳಾಗಿರ್ತವೆ, ತುಂಬ ಬೆಲೆ ಬಾಳ್ತಕ್ಕಂತಹ ವಸ್ತುಗಳು ಆ ಒಂದು ಹಡಗಿನಲ್ಲಿ ಸಾಗಿಸಲ್ಪಡ್ತಾ ಇರ್ತವೆ. ಐವರಿ ಇರ್ಬೋದು, ಐವರಿ ಅಂದರೆ ದಂತ ಅಂತ ಕರಿತೇವೆ. ಸೊ ದಂತಗಳನ್ನು ಅಲ್ಲಿ ಸಾಗಣೆ ಮಾಡ್ತಾ ಇದ್ದಾರೆ. ಏಪ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಮಂಗನ ಜಾತಿಗೆ ಸೇರಿರ್ತಕ್ಕಂತಹ ಏಪ್ ಅಲ್ವಾ, ಸೊ ಅದನ್ನು ಇಲ್ಲಿ ಸಾಗಿಸ್ತಾ ಇದ್ದಾರೆ. ಪೀಕಾಕ್ಸ್ ಅಂದರೆ ನವಿಲುಗಳು ಅಂತ ಕರಿತೀವಿ, ಅವುಗಳನ್ನು ಸಾಗಿಸ್ತಾ ಇದ್ದಾರೆ. ಅದೇ ರೀತಿ ಸ್ಯಾಂಡಲ್ವುಡ್, ಶ್ರೀಗಂಧ ಅಂತ ಕರಿತೇವೆ. ಅದೇ ರೀತಿ ಕ್ಯಾಡರ್ವುಡ್ ಅಂತಕ್ಕಂತಹ ಮತ್ತೊಂದು ಶ್ರೀಗಂಧದ ಜಾತಿಗೆ ಸೇರಿರ್ತಕ್ಕಂತಹ ಮತ್ತೊಂದು ಮರ ಇದಾಗಿರುತ್ತೆ. ತುಂಬಾ ಬೆಲೆ ಬಾಳ್ತಕ್ಕಂತಹ ವಸ್ತುಗಳು ಇವಾಗಿದ್ದಾವೆ. ಅದ್ರ ಜೊತೆಗೆ ಸ್ವೀಟ್ ವೈನನ್ನು ಕೂಡ ಆ ಒಂದು ಹಡಗಿನಲ್ಲಿ ಸಾಗಿಸ್ತಾ ಇದ್ದಾರೆ. ಸೊ ಈ ರೀತಿ ಅತ್ಯಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನು ಬಳಸಲಿಕ್ಕೆ ಆ ಒಂದು ಪ್ರಾಚೀನ ಕಾಲದ ಹಡಗನ್ನು ಬಳಸ್ತಾ ಇದ್ರು. ದಿಸ್ ಸ್ಟಾಂಜಾ ಕ್ರಿಯೇಟ್ಸ್ ಎ ಪಿಕ್ಚರ್ ಆಫ್ ಅ ಟೈಮ್ ಲಾಂಗ್ ಅಗೋ ವೆನ್ ಟ್ರೇಡ್ ವಾಸ್ ಫುಲ್ ಆಫ್ ವಂಡರ್, ಬ್ಯೂಟಿ ಆ್ಯಂಡ್ ಮಿಸ್ಟರಿ. ಆ ಒಂದು ಕಾಲದಲ್ಲಿ ನಡೀತಕ್ಕಂತಹ ಈ ಒಂದು ಟ್ರೇಡ್ ಏನಿತ್ತೋ ಅದು ತುಂಬಾ ಅದ್ಭುತವಾಗಿತ್ತು ಮತ್ತು ಆ ವಸ್ತುಗಳೆಲ್ಲವೂ ಕೂಡ ಬ್ಯೂಟಿಫುಲ್ ಆಗಿದ್ವು, ಅದೊಂದು ಮಿಸ್ಟರಿ ಆಗಿತ್ತು ಅಂಥೇಳಿ ಹೇಳ್ತಾರೆ ಪೊಯೆಟ್ ಅವರು. ಇಟ್ ಶೋಸ್ ದ್ಯಾಟ್ ಇನ್ ಏನ್ಸಿಯಂಟ್ ಟೈಮ್ಸ್ ಲೈಫ್ ಆ್ಯಂಡ್ ಗೂಡ್ಸ್ ವರ್ ರೇರ್, ಎಕ್ಸಾಟಿಕ್ ಆ್ಯಂಡ್ ಪ್ರೀಷಿಯಸ್. ಆ ಒಂದು ಸಂದರ್ಭದಲ್ಲಿರ್ತಕ್ಕಂತಹ ಈ ವಸ್ತುಗಳನ್ನು ನೋಡಿದರೆ ನಮಗೆ ಗೊತ್ತಾಗುತ್ತೆ, ಅವು ತುಂಬ ರೇರ್ ಆಗಿರ್ತಕ್ಕಂತಹ ವಸ್ತುಗಳು ಮತ್ತು ಅವು ತುಂಬ ಪ್ರೀಷಿಯಸ್, ಅತ್ಯಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳು ಅಂತೇಳಿ. ಸೊ ಆ ಒಂದು ಏನ್ಸಿಯಂಟ್ ಟೈಮಲ್ಲಿ ಆ ಸಾಗಣೆ ಮಾಡ್ತಕ್ಕಂತಹ ವಸ್ತುಗಳಿಂದವು ತುಂಬಾ ಬ್ಯೂಟಿಫುಲ್ ಆಗಿರ್ತವೆ, ಅಮೂಲ್ಯವಾಗಿರ್ತವೆ. ಇನ್ನು ಸೆಕೆಂಡ್ ಸ್ಟಾಂಜದಲ್ಲಿ ಏನು ಹೇಳ್ತಾರೆ ನೋಡೋಣ. ದ ಸ್ಪ್ಯಾನಿಷ್ ಗ್ಯಾಲನ್ ಅಂತಕ್ಕಂತಹ ಒಂದು ಸ್ಪ್ಯಾನಿಷ್ ಶಿಪ್ನ ಬಗ್ಗೆ ಅವರು ಮಾತಾಡ್ತಾ ಹೋಗ್ತಾರೆ. ದ ಸೆಕೆಂಡ್ ಶಿಪ್ ಈಸ್ ಎ ಸ್ಪ್ಯಾನಿಷ್ ಗ್ಯಾಲಿಯನ್. ಗ್ಯಾಲಿಯನ್ ಅಂತಕ್ಕಂಥದ್ದು ಆ ಒಂದು ಕಾರ್ಗೋದ ಹೆಸರಾಗಿರುತ್ತೆ.
ಫ್ರಮ್ ದ ಟೈಮ್ ವೆನ್ ಸ್ಪೇನ್ ವಾಸ್ ಎ ಗ್ರೇಟ್ ಸಿ ಪವರ್. ಸೊ ಆ ಒಂದು ಮಧ್ಯಕಾಲದ ಯುಗದಲ್ಲಿ ಈ ಸ್ಪೇನ್ ಅಂತಕ್ಕಂಥದ್ದು ಈ ಒಂದು ಸಿ ಪವರ್ ಅಂದರೆ ಸಮುದ್ರದ ಪವರ್, ಅಂದರೆ ಅದರ ಅರ್ಥ ಅನೇಕ ಶಿಪ್ಗಳನ್ನು ಹೊಂದಿರುತ್ತೆ, ಬೇರೆ ಬೇರೆ ಕಡೆ ವ್ಯಾಪಾರ ಮಾಡ್ತಕ್ಕಂತಹ ಸಾಮರ್ಥ್ಯವನ್ನು ಸ್ಪೇನ್ ಹೊಂದಿರುತ್ತೆ, ಸಮುದ್ರದ ಮೇಲೆ ಹಿಡಿತವನ್ನು ಸಾಧಿಸಿದಂತಹ ದೇಶ ಅದಾಗಿರುತ್ತೆ. ಇಟ್ ಸೇಲ್ಸ್ ಪಾಸ್ಟ್ ಪಾಮ್ ಕವರ್ಡ್ ಶೋರ್ಸ್ ಕ್ಯಾರಿಯಿಂಗ್ ಟ್ರೆಜರ್ಸ್ ಲೈಕ್ ಡೈಮಂಡ್ಸ್, ಎಮೆರಾಲ್ಡ್ಸ್, ಅಮೆಥಿಸ್ಟ್ಸ್, ಟೋಪಾಸಸ್, ಸಿನ್ನಾಮನ್ ಆ್ಯಂಡ್ ಗೋಲ್ಡ್ ಕಾಯಿನ್ಸ್. ನೋಡಿ, ಈ ಹಡಗು ಸಾಗಿಸ್ತಕ್ಕಂತಹ ವಸ್ತುಗಳೇನಿದ್ದಾವೋ ಲೈಕ್ ಡೈಮಂಡ್ಸ್, ಟ್ರೆಜರ್ ಅಂದರೆ ಸಂಪತ್ತು ಅಂತ ಕರಿತೇವೆ. ಸೊ ಸಂಪತ್ತನ್ನು ಸಾಗಿಸ್ತಾ ಇದೆ. ಡೈಮಂಡ್ಸ್ ಅಂದರೆ ವಜ್ರಗಳು ಅಂತ ಕರಿತೇವೆ. ಸೊ ವಜ್ರವನ್ನು ಸಾಗಿಸ್ತಾ ಇತ್ತು, ಎಮೆರಾಲ್ಡನ್ನು ಸಾಗಿಸ್ತಾ ಇದೆ. ಅದೇ ರೀತಿ ಅಮೆಥಿಸ್ಟ್ ಆ್ಯಂಡ್ ಟೋಪಾಸಸ್ ಅಂತಕ್ಕಂಥವು ಹರಳುಗಳು, ನೀಲಿ ಅಥವಾ ಪರ್ಪಲ್ ಕಲರಲ್ಲಿ ಇರ್ತಕ್ಕಂತಹ ಹರಳುಗಳನ್ನು ನಾವು ಅಮೆಥಿಸ್ಟ್ಸ್ ಆ್ಯಂಡ್ ಟೋಪಾಸಸ್ ಅಂತ ಕರಿತೇವೆ. ಆಭರಣಗಳಲ್ಲಿ ಯೂಸ್ ಮಾಡ್ತಕ್ಕಂತಹ ಬೇರೆ ಬೇರೆ ಕಲರ್ನ ಹರಳುಗಳನ್ನು ನೋಡಿರ್ತಾರಲ್ವ, ಅವುಗಳೇ ಇವು. ಅದೇ ರೀತಿ ಸಿನ್ನಾಮನ್ ಅಂದರೆ ದಾಲ್ಚಿನ್ನಿ ಆ್ಯಂಡ್ ಗೋಲ್ಡ್ ಕಾಯಿನ್ಸ್, ಬಂಗಾರದ ಕಾಯಿನ್ಗಳನ್ನು ಸಾಗಣೆಯನ್ನು ಮಾಡ್ತಾ ಇತ್ತು ಈ ಒಂದು ಸ್ಪ್ಯಾನಿಷ್ ಹಡಗು. ಸೊ ಮಧ್ಯಕಾಲದಲ್ಲಿದ್ದಂತಹ ಹಡಗು ಕೂಡ ತುಂಬಾ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂತಹ ವಸ್ತುಗಳನ್ನೇ ಸಾಗಿಸ್ತಾ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದು. ದಿಸ್ ಶಿಪ್ ಈಸ್ ಗ್ರ್ಯಾಂಡ್ ಆ್ಯಂಡ್ ಎಲಿಗೆಂಟ್ and its cargo shows the wealth and richness of that period. ಸೊ ಈ ಒಂದು ಹಡಗು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ ಒಂದು ಕಾಲದಲ್ಲಿ ಎಷ್ಟೊಂದು ಸಂಪತ್ತು ಇತ್ತು, ಎಷ್ಟೊಂದು ಶ್ರೀಮಂತಿಕೆ ಇತ್ತು ಅಂತಕ್ಕಂಥದ್ದು ನಾವು ಈ ಒಂದು ಕಾರ್ಗೋವನ್ನು ನೋಡಿ ಅಳೆಯಬಹುದು. ಮತ್ತು ಇಟ್ ವಾಸ್ ವೆರಿ ಗ್ರ್ಯಾಂಡ್ ಆ್ಯಂಡ್ ಎಲಿಗೆಂಟ್, ಯಾಕಂದರೆ ಇಷ್ಟೊಂದು ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳನ್ನು ಸಾಗಿಸ್ತಾ ಇದೆ ಅಂದರೆ ಅದು ನೋಡಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. It tells us that trade in the medieval times was full of luxury, glory and adventure. ಸೊ ಈ ಒಂದು ಮಿಡಿವಲ್ ಟೈಮ್ ಏನಿತ್ತು ಅದು ಕೂಡ ತುಂಬಾ ಲಕ್ಸುರಿ ಆಗಿತ್ತು, ಗ್ಲೋರಿ ಆಗಿತ್ತು ಮತ್ತು ತುಂಬಾ ಅಡ್ವೆಂಚರ್ ಅಂದರೆ ಸಾಹಸಾತ್ಮಕದಿಂದ ಕೂಡಿರುತ್ತೆ. ಈಗ ನಾವು ಮಾಡರ್ನ್ ಶಿಪ್ನ ಬಗ್ಗೆ ನೋಡ್ತಾ ಇದ್ದೇವೆ. ದ ಮಾಡರ್ನ್ ಬ್ರಿಟಿಷ್ ಕೋಸ್ಟರ್. ದ ಥರ್ಡ್ ಶಿಪ್ ಈಸ್ ಎ ಮಾಡರ್ನ್ ಬ್ರಿಟಿಷ್ ಕೋಸ್ಟರ್. ಸೊ ಮಾಡರ್ನ್ ಬ್ರಿಟಿಷ್ ಕೋಸ್ಟರ್ ಥರ್ಡ್ ಶಿಪ್ ಆಗಿದೆ. ಇಟ್ ಈಸ್ ಸ್ಮಾಲ್, ಡರ್ಟಿ ಆ್ಯಂಡ್ ವರ್ಕಿಂಗ್ ಹಾರ್ಡ್ ಇನ್ ರಫ್ ವೆದರ್. ನೋಡಿ, ಆ ಒಂದು ಹಡಗು ಯಾವ ರೀತಿ ಇದೆ, ಇದು ಸ್ಮಾಲ್ ಹಡಗಾಗಿದೆ. ಮೊದಲಿನ 2 ಹಡಗುಗಳೇನಿದ್ವೋ ದೇ ಆರ್ ವೆರಿ ಬಿಗ್. ಪ್ರಸ್ತುತ ಈ ಒಂದು ಥರ್ಡ್ ಹಡಗು ಅಥವಾ ಮಾಡರ್ನ್ ಏಜಲ್ಲಿರ್ತಕ್ಕಂತಹ ಶಿಪ್ ಏನಿದೆನೋ ಈ ಒಂದು ಬ್ರಿಟಿಷ್ ಕೋಸ್ಟರ್, ಇಟ್ ಈಸ್ ವೆರಿ ಸ್ಮಾಲ್ ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ಡರ್ಟಿ. ತುಂಬ ಗಲೀಜಾಗಿದೆ. ಮೊದಲಿಗಿರ್ತಕ್ಕಂತಹ ಹಡಗುಗಳ ರೀತಿ ಬ್ಯೂಟಿಫುಲ್ ಆಗಿಲ್ಲ ಇದು. ವರ್ಕಿಂಗ್ ಹಾರ್ಡ್ ಇನ್ ರಫ್ ವೆದರ್, ಆ ಒಂದು ರಫ್ ವೆದರ್ ಏನಿದೆನೋ ಅಲ್ಲಿ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದೆ ಈ ಹಡಗು. ಇಟ್ ಡಸ್ ನಾಟ್ ಕ್ಯಾರಿ ಎನಿಥಿಂಗ್ ರಿಚ್ ಆರ್ ಬ್ಯೂಟಿಫುಲ್. ಈ ಹಡಗು ಸಾಗಿಸ್ತಕ್ಕಂತಹ ಒಂದು ವಸ್ತುಗಳೇನಿದಾವೋ ದೇ ಆರ್ ನಾಟ್ ರಿಚ್ ಆ್ಯಂಡ್ ಬ್ಯೂಟಿಫುಲ್. ಸುಂದರವಾಗಿಯೂ ಇಲ್ಲ, ಶ್ರೀಮಂತಿಕೆ ಅಂದರೆ ಅಮೂಲ್ಯವಾಗಿರ್ತಕ್ಕಂತಹ ವಸ್ತುಗಳು ಕೂಡ ಅಲ್ಲಿಲ್ಲ. ಇನ್ಸ್ಟೆಡ್ ಇಟ್ ಕ್ಯಾರೀಸ್ ಕೋಲ್, ಐರನ್, ಫೈರ್ವುಡ್, ರೋಡ್ ರೈಲ್ಸ್ ಆ್ಯಂಡ್ ಚೀಪ್ ಇನ್ ಟಿನ್ ಟ್ರೇಸ್. ನೋಡಿ, ಇದು ಸಾಗಿಸ್ತಕ್ಕಂತಹ ವಸ್ತುಗಳು ಎಷ್ಟೊಂದು ಚೀಪ್ ಆಗಿರ್ತಕ್ಕಂಥದ್ದು. ಕೋಲ್ ಅಂದರೆ ಕಲ್ಲಿದ್ದಲು, ಐರನ್ ಕಬ್ಬಿಣ, ಫೈರ್ವುಡ್ ಕಟ್ಟಿಗೆ, ಅದೇ ರೀತಿ ರೋಡ್ ರೈಲ್ಸ್ ಇರ್ಬೋದು, ಚೀಪ್ ಇನ್ ಟಿನ್ ರೇಸ್ ತವರದಿಂದ ಮಾಡಿರ್ತಕ್ಕಂತಹ ಕೆಲವೊಂದಿಷ್ಟು ಟ್ರೇಗಳಿರ್ಬೋದು. ಸೊ ಇಂತಹ ಚೀಪ್ ವಸ್ತುಗಳನ್ನು ಸಾಗಿಸ್ತಾ ಇದೆ. ನೋಡಿ, ಇವು ಎವ್ರಿ ಡೇ ಬೇಕಾಗಿರ್ತಕ್ಕಂತಹ ವಸ್ತುಗಳೇ, ಬಟ್ ಇವುಗಳು ಅಷ್ಟೊಂದು ರಿಚ್ಫುಲ್ ಆಗಿಲ್ಲ. These are common everyday items used in factories and homes. ಸೊ ಫ್ಯಾಕ್ಟರಿಗಳಲ್ಲಿ ಬಳಸ್ತಕ್ಕಂತಹ ಈ ಕೋಲ್ ಇರ್ಬೋದು ಅಥವಾ ರೋಡ್ ರೈಲ್ಸ್ ಇರ್ಬೋದು, ಈ ರೀತಿ ಕೆಲವೊಂದಿಷ್ಟು ವಸ್ತುಗಳನ್ನು ಫ್ಯಾಕ್ಟ್ರಿಗಳಲ್ಲಿ ಬಳಸ್ತಕ್ಕಂಥದ್ದು. ಅದೇ ರೀತಿ ಅತ್ಯವಶ್ಯಕವಾಗಿ ಮನೆಗಳಿಗೆ ಬೇಕಾದಂತಹ ವಸ್ತುಗಳು ಇವುಗಳಾಗಿರ್ತವೆ. ದಿಸ್ ಪಾರ್ಟ್ ಆಫ್ ದ ಪೋಯಮ್ ಶೋಸ್ ದ್ಯಾಟ್ ಮಾಡರ್ನ್ ಲೈಫ್ ಈಸ್ ಪ್ರಾಕ್ಟಿಕಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಬಟ್ ನಾಟ್ ಬ್ಯೂಟಿಫುಲ್ ಆರ್ ಮ್ಯಾಜಿಕಲ್ ಲೈಕ್ ಬಿಫೋರ್. ಸೊ ಈ ನಮ್ಮ ಒಂದು ಆಧುನಿಕ ಜೀವನ ಅಂತ ಅಂತಕ್ಕಂಥದ್ದು ಏನಿದೆನೋ ಇದು ಪ್ರಾಕ್ಟಿಕಲ್ ಆಗಿದೆ, ಇಂಡಸ್ಟ್ರಿಯಲ್ ಆಗಿದೆ, ಬಟ್ ಬ್ಯೂಟಿಫುಲ್ ಆಗಿಲ್ಲ ಅಂತ ಹೇಳಿ ಪೋಯಿಟ್ ಹೇಳ್ತಾ ಇದ್ದಾರೆ. ಈ ಒಂದು ಪೋಯಮ್ನ ಮೆಸೇಜ್ ಏನಪ್ಪ ಅಂದರೆ, ದ ಮೇನ್ ಮೆಸೇಜ್ ಆಫ್ ದ ಪೋಯಮ್ ಇಸ್ ದ್ಯಾಟ್ ಮಾಡರ್ನ್ ಲೈಫ್ ಹ್ಯಾಸ್ ಲಾಸ್ಟ್ ದ ಚಾರ್ಮ್, ರೊಮ್ಯಾನ್ಸ್ ಆ್ಯಂಡ್ ರಿಚ್ನೆಸ್ ಆಫ್ ದ ಫಾಸ್ಟ್. ಸೊ ಒಂದು ಏನ್ಸೆಂಟ್ ಅಥವಾ ಮೀಡಿವಲ್ ಕಾಲದಲ್ಲಿರ್ತಕ್ಕಂತಹ ಒಂದು ಚಾರ್ಮ್ ಆಗಲಿ ಅಥವಾ ಒಂದು ಬ್ಯೂಟಿ ಆಗಲಿ ಅಥವಾ ಒಂದು ಶ್ರೀಮಂತಿಕೆ ಆಗಲಿ ಇಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ದ ಪೋಯಿಟ್ ಯೂಸಸ್ ದ ಕಾರ್ಗೋ ಆಫ್ ಈಚ್ ಶಿಪ್ ಟು ಶೋ ಹೌ ಅವರ್ ವ್ಯಾಲ್ಯೂಸ್ ಹ್ಯಾವ್ ಚೇಂಜ್ಡ್ ಓವರ್ ಟೈಮ್. ಸೊ ಈ ಒಂದು 3 ಅಂದರೆ ಪ್ರಾಚೀನ ಕಾಲ, ಮಧ್ಯಕಾಲ ಮತ್ತು ಆಧುನಿಕ ಕಾಲದ ಕಾರ್ಗೋಗಳನ್ನು ನೋಡಿದರೆ ಮನುಷ್ಯನ ಜೀವನ ಯಾವ ರೀತಿ ಬದಲಾಗ್ತಾ ಬಂತು ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಏನ್ಸಿಯಂಟ್ ಆ್ಯಂಡ್ ಮೀಡಿವಲ್ ಟೈಮ್ಸ್ ವರ್ ಫುಲ್ ಆಫ್ ಬ್ಯೂಟಿ ಆ್ಯಂಡ್ ವಂಡರ್. ಸೊ ಏನ್ಸಿಯಂಟ್ ಮತ್ತು ಮೀಡಿವಲ್ ಟೈಮ್ನಲ್ಲಿರ್ತಕ್ಕಂತಹ ಬ್ಯೂಟಿ ಆಧುನಿಕ ಕಾಲದಲ್ಲಿ ಕಾಣ್ತಾ ಇಲ್ಲ. ವೈಲ್ ಮಾಡರ್ನ್ ಲೈಫ್ ಹ್ಯಾಸ್ ಬಿಕಮ್ ಪ್ಲೇನ್ ಆ್ಯಂಡ್ ಮೆಟೀರಿಯಲಿಸ್ಟಿಕ್. ನಮ್ಮ ಜೀವನ ಭೌತಿಕವಾಗಿಬಿಟ್ಟಿದೆ.
ದ ಪೋಯಮ್ ಮೇಕ್ಸ್ ಅಸ್ ಥಿಂಕ್ ಅಬೌಟ್ ವಾಟ್ ವಿ ಹ್ಯಾವ್ ಲಾಸ್ಟ್ ಇನ್ ದ ನೇಮ್ ಆಫ್ ಪ್ರೋಗ್ರೆಸ್. ಸೊ ಈ ಒಂದು ಪೋಯಮ್ನ ಅಂತಿಮ ಒಂದು ಥೀಮ್ ಏನಪ್ಪ ಅಂದರೆ ಒಂದು ಬೆಳವಣಿಗೆ, ಪ್ರೋಗ್ರೆಸ್ ಅಂತಕ್ಕಂತಹದ್ದರ ಹೆಸರಿನಲ್ಲಿ ನಾವು ಏನೆಲ್ಲವನ್ನು ಕಳೆದುಕೊಂಡಿದ್ದೇವೆ ಅಂತಕ್ಕಂಥದ್ದನ್ನು ಈ ಒಂದು ಪೋಯಮಲ್ಲಿ ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ವಿಡಿಯೋಗೆ ಲೈಕ್ ಕೊಡೋದನ್ನು ಮರಿಬೇಡಿ, ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಮತ್ತು ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.